ಹೆಲೋ ಗಾಯ್ಸ್, ಇವತ್ತಿನ ಸ್ಪೆಷಲ್ ಪುಡಿ ಇಡ್ಲಿ ಮತ್ತು ಪೆರಿ ಪೆರಿ ಇಡ್ಲಿ. ಅಂದರೆ ಈ ಪುಡಿ ಇಡ್ಲಿ ಅನ್ನೋದು ಇದರದ್ದು ಫುಲ್ ರೆಸಿಪಿನ ನಾನಿವಾಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಯಾವ ಥರ ಮಾಡಬೇಕು ಅಂತ ನೀವು ಅದನ್ನು ನೋಡಿ ನೀವು ಮಾಡಿ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಸಖತ್ತಾಗಿರುತ್ತೆ. ಮತ್ತು ಇದ್ರ ಜೊತೆ ಹಾಕೋ ಸಾಂಬಾರು ಅದು ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಬಿಸಿ ಬಿಸಿಯಾಗಿರೋ ಇಡ್ಲಿನ ಮತ್ತು ಸಾಂಬಾರನ್ನ ಅದ್ರ ಮೇಲ್ಗಡೆಗೆ 1-2 ಸ್ಪೂನ್ ತುಪ್ಪ ಹಾಕಿ, ಯಾಕೆಂದರೆ ಈ ಇಡ್ಲಿ ಜೊತೆ ತುಪ್ಪ ಮಸ್ಟು. ಯಾಕೆಂದರೆ ತಿನ್ನೋದಕ್ಕೂ ಸಖತ್ತಾಗಿರುತ್ತೆ, ಡಿಫ್ರೆಂಟಾಗಿ ಒಂದು ಫ್ಲೇವರು ಪ್ಲಸ್ ಟೇಸ್ಟು ಸಖತ್ತಾಗಿರುತ್ತೆ. ಹಾಗಾಗಿ ಮೊದಲದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಲೇಬೇಕು. ಹಾಗಾಗಿ ನಾನು ನಿಮಗೆ ರಿಪೀಟಾಗಿ ತೋರಿಸ್ತಾ ಇದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕಿದ ನಂತರ ಪುಡಿನ ನಾನಿಲ್ಲಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ. ಅದನ್ನು ಚಂದ ಮಾಡಿ ಹಾಕ್ಕೊಂಡು, ಈ ಪುಡಿಯಲ್ಲಿ ಹುಳಿ ಉಪ್ಪು ಖಾರ 3 ಇರುತ್ತೆ. ಹಾಗಾಗಿ ಸಖತ್ ಟೇಸ್ಟ್ ಇರುತ್ತೆ. ಓಕೆನಾ? ನೀವು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ನಾರ್ಮಲ್ ಆಗಿ ಸಾಂಬಾರ್ ಇಡ್ಲಿ ಮತ್ತು ಪೆರಿ ಪೆರಿ ಇಡ್ಲಿ ಮತ್ತು ಇವಾಗ ಲೋಡೆಡ್ ಇಡ್ಲಿ ಅಂತಂದ್ಬಿಟ್ಟು ಈ 3-4 ಟೈಪ್ ಇದೆ. ನೀವು ಇದೇ ಥರ ವಿಡಿಯೋನ ಟ್ರೈ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.